ಮಂಡ್ಯದ ವಿಚಾರವಾಗಿ ಅಲ್ಲೇ ನಿರ್ಣಯವನ್ನ ಏಪ್ರಿಲ್ 3ಕ್ಕೆ ಪ್ರಕಟ ಮಾಡ್ತೇನೆ ಅಂತ ಹೇಳಿ ನಿನ್ನೆಯನ್ನು ಸುಮಲತಾ ಅವರು ಹೇಳಿದ್ದಾರೆ. ಆದರೆ ತಮ್ಮ ಅಧಿಕೃತ ನಿರ್ಧಾರವನ್ನ ಪ್ರಕಟ ಮಾಡೋಕ್ ಮುಂಚೆಯೇ ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅವರಿಗೆ ಶಾಕ್ ಎದುರಾಗಿದೆ. ತಮ್ಮ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ದ ಸಚ್ಚಿದಾನಂದ್ ಅವರು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಸುಮಲತಾ ಅವರು ಕರೆದಿದ್ದ ಸಭೆಗೆ ಗೈರಾಗಿದ್ರು. ಇವತ್ತು ಕುಮಾರಸ್ವಾಮಿ ಪರ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಇಂಡುವಾಳು ಸಚ್ಚಿದಾನಂದ್ ಸಂಸದೆ ಸುಮಲತಾ ಪರಮಾಪ್ತರಾಗಿರುವ ಇಂಡುವಾಳು ಸಚ್ಚಿದಾನಂದ್ ಅವರ ನಡೆ ಇದೀಗ ಸುಮಲತಾ ಅವರಿಗೆ ಅಚ್ಚರಿಗೆ ಕಾರಣವಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮೈತ್ರಿ ನಾಯಕರ ಸಭೆ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಚ್ಚಿದಾನಂದ. ನಿನ್ನೆ ನಡೆದ ಸುಮಲತಾ ಅವರ ಬೆಂಬಲಿಗರ ಸಭೆಗೂ ಕೂಡ ಗೈರಾಗಿದ್ರು. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವ ಮೈತ್ರಿ ನಾಯಕರ ಪ್ರಚಾರದ ಸಭೆಯಲ್ಲಿ ಭಾಗಿಯಾಗುವ ಮೂಲಕ ಸುಮಲತಾ ಅವರಿಗೆ ಶಾಕ್ ನೀಡಿದ್ದಾರೆ ಇಂಡವಾಳು ಸಚ್ಚಿದಾನಂದ. ಬಿಜೆಪಿ ತಾಲೂಕು ಗಣ್ಯ ಅತಿ ಗಣ್ಯ ಪ್ರಮುಖರೆಲ್ಲ ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ಆನಂದ, ಏನ್ ಸಂದೇಶ ರವಾನೆ ಮಾಡ್ತಾ ಇದೆ ಅಂತ ಹೇಳಿ ಸಚ್ಚಿದಾನಂದ್ ಅವರು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವ ಸಭೆಯಲ್ಲಿ ಭಾಗಿಯಾಗಿರೋದು, ನಿನ್ನೆ ಸುಮಲತಾ ಅವರ ನಿವಾಸದಲ್ಲಿ ನಡೆದ ಸಭೆಗೆ ಗೈರಾಗಿದ್ದು, ಏನ್ ಸಂದೇಶ ಇದರಿಂದ ಅಂತ? ಸ್ಮಿತಾ, ಸುಮಲತಾ ಅವರ ರಾಜಕೀಯ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಅವರು ಇದೇ ಏಪ್ರಿಲ್ 3ನೇ ತಾರೀಕು ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತೀವಿ, ಅದರಲ್ಲೂ ಕೂಡ ಮಂಡ್ಯದಲ್ಲೇ ನಾನು ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಮೊದಲೇ ಅವರಿಗೆ ಒಂದು ಬಿಗ್ ಶಾಕ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅವರ ಅತ್ಯಾಪ್ತ ಆಗಿರುವಂತ ಸಚ್ಚಿದಾನಂದ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಬೆಂಬಲಿಸೋದಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ದಿನಗಳಿಂದ ಸುಮಲತಾ ಬಗ್ಗೆ ಒಂದಷ್ಟು ಅಸಮಾಧಾನವನ್ನ ಹೊಂದಿದ್ರು, ಸಾಕಷ್ಟು ಅಂತರವನ್ನ ಕೈಕೊಂಡಿದ್ರು. ಆದ್ರೆ ಕಳೆದ ಒಂದು ತಿಂಗಳಿಂದ ನಡೆದಂತ ಸಭೆಗೆ ದರ್ಶನ್ ಅವರು ಸಚ್ಚಿದಾನಂದ ಅವ್ರನ್ನ ಕರೆದುಕೊಂಡು ಹೋಗಿದ್ರು. ಆದ್ರೆ ನಿನ್ನೆ ನಡೆದಂತ ಸಭೆಗೆ ಇಂಡುವಾಳು ಸಚ್ಚಿದಾನಂದ ಗೈರಾಗಿದ್ರು. ಆ ಮೂಲಕ ತಮ್ಮ ಅಸಮಾಧಾನವನ್ನ ತೋರ್ಕೊಂಡಿದ್ರು. ಇನ್ನು ಏನು ಇಂಡುವಾಳು ಸಚ್ಚಿದಾನಂದ ಬಗ್ಗೆ ಹೇಳೋದಾದ್ರೆ, ಕಳೆದ 2019ರ ಚುನಾವಣೆಯಲ್ಲಿ ಸುಮಲತಾ ಅವ್ರನ್ನ ಮಂಡ್ಯಕ್ಕೆ ಬರೋದ್ರ ತಾವಿಂದ ಹಿಡಿದು ಅವರ ಇಡೀ ಚುನಾವಣೆಯ ನೇತೃತ್ವವನ್ನ ವಹಿಸಿದ್ರು. ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಪರೋಕ್ಷವಾಗಿ ಚುನಾವಣೆಯನ್ನ ಸಪೋರ್ಟ್ ಮಾಡಿದ್ರೆ, ಆಗಿನ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ಇಂಡುವಾಳು ಸಚ್ಚಿದಾನಂದ ಕಾಂಗ್ರೆಸ್ನ ಸಂಪೂರ್ಣವಾಗಿ ತೊರೆದು ಸುಮಲತಾ ಅವರ ಪರವಾಗಿ ನಿಂತು ಚುನಾವಣೆಯನ್ನ ನಡೆಸಿದ್ರು. ಆದ್ರೆ ಏನು ಕೆಲ ತಿಂಗಳವರೆಗೂ ಕೂಡ ಅವರು ಚೆನ್ನಾಗೇ ಇದ್ರು. ಅದಾದ ನಂತರ ಒಂದಷ್ಟು ಅಂತರ ಕಾಯ್ಕೊಂಡಿದ್ರು. ಕೆಲ ದಿನಗಳಿಂದ ನಡೆದಂತ ಸಭೆಯಲ್ಲೂ ಕೂಡ ನಾನು ಬಿಜೆಪಿ ಅಭ್ಯರ್ಥಿ ಆದ್ರೆ ಮಾತ್ರ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದೀಗ ಅವರು ಮೈತ್ರಿ ಅಭ್ಯರ್ಥಿಯನ್ನ ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರ ಪರವಾಗಿ ನಿಂತಿದ್ದಾರೆ. ಇವತ್ತು ಸಭೆಯಲ್ಲಿ ಭಾಗವಹಿಸುವ ಮೂಲಕ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ, ಯಾಕೆಂದ್ರೆ ಅವರು ಪಕ್ಷೇತರವಾಗಿ ನಿಂತ್ಕೊಂಡ್ರು ಕೂಡ ನಾನು ಅವರ ಬೆಂಬಲಕ್ಕೆ ನಿಲ್ಲೋದಿಲ್ಲ ಅನ್ನೋ ಸಂದೇಶವನ್ನ ಇವತ್ತು ಸಾರ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿ ಇವತ್ತು ಶ್ರೀರಂಗಪಟ್ಟಣದಲ್ಲಿ ನಡೀತಿರುವಂತ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಸುಮಲತಾ ಅವರು ಒಂದ್ ವೇಳೆ ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಮುಂದೆ ಏನೋ ರಾಜ್ಯ ಸಂಧಾನ ಆಗುತ್ತಾ ಅಥವಾ ಅವರ ರಾಜ್ಯ ಸಂಧಾನಕ್ಕೆ ದರ್ಶನ್ ಅವರು ಏನಾದ್ರು ಮುಂದಾಗ್ತಾರ ಅನ್ನೋದು ಕಾದ್ ನೋಡ್ಬೇಕು. ಆದ್ರೆ ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಸುಮಲತಾ ಅವರ ಆಪ್ತರಾಗಿರುವಂತ ಸಚ್ಚಿದಾನಂದ್ ಅವರು ಪಕ್ಷದ ಆದೇಶಕ್ಕೆ ತಲೆಬಾಗಿರುವಂತೆ ಕಾಣಿಸ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಮಾಹಿತಿಗಾಗಿ ಆನಂದ್.